ಹಲೋ, ನಾನು ಊರಿನ ಹೊರಗಿರೋ ನಿಮ್ಮ ತೋಟದ ಹತ್ರ ಇದ್ದೀನಿ. ಇಲ್ಲಿ ಬರ್ತೀರಾ? ಸರಿ, ಅಲ್ಲೇ ಇರು. ನಾನು ಈಗಲೇ ಹೊರಟು ಬರ್ತೀನಿ. ಅಮ್ಮ ಭಾಗ್ಯ, 10 ತರದ ಪ್ರತ್ಯೇಕ ಹೂಗಳಿಂದ ಈ ಪೂಜೆ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಆ ಹೂಗಳನ್ನೆಲ್ಲ ತಂದಿದ್ಯಮ್ಮ? ತಂದಿದ್ದೀನಿ ಪುರೋಹಿತ್ರೆ. ಕೊಡಮ್ಮ. ಅಮ್ಮ ಭಾಗ್ಯ, ಇದರಲ್ಲಿ 9 ತರದ ಹೂಗಳು ಮಾತ್ರ ಇದೆಯಮ್ಮ. ತಾವರೆ ಹೂ ಕಾಣಿಸ್ತಿಲ್ಲ. ಇಲ್ಲ ಪುರೋಹಿತ್ರೆ, ಬೆಳಗ್ಗೆನೆ ಹೋಗಿ ನೀವ್ ಹೇಳಿರೋ ವಿಶೇಷ ಹೂಗಳನ್ನೆಲ್ಲ ಹುಡುಕಿ ನನ್ ಕೈಯಾರೆ ತಂದಿದ್ದೀನಿ. ಆದ್ರೆ ಇದರಲ್ಲಿ ತಾವರೆ ಹೂ ಇಲ್ಲಮ್ಮ. ಅಮ್ಮವರಿಗೆ ಅತ್ಯಂತ ಇಷ್ಟ ಆಗೋ ಹೂಗಳಲ್ಲಿ ಅದು ಕೂಡ ಒಂದಮ್ಮ. ಅದಿಲ್ದೆ ಈ ಪೂಜೆ ಮಾಡಕ್ಕಾಗಲ್ಲ. ಮಾಡಿದ್ರು ಪೂಜೆ ಫಲ ಸಿಗಲ್ಲ. ಚೆನ್ನಾಗಿದೆ. ಇಷ್ಟು ವರ್ಷದಿಂದ ಯಾವ ಲೋಪ ಇಲ್ದೆ ಅರವಿಂದಕ್ಕ ಮಾಡಿರೋ ಪೂಜಾ ಫಲ ಈ ವರ್ಷ ಪೂಜೆಯೆಲ್ಲ ನಿನ್ನಿಂದಾನೇ ಹಾಳಾಗ್ತಿದೆ ಅಂತಾಯ್ತು. ಅಷ್ಟೇ ಅಲ್ವಾ ಆಂಟಿ? ವಜ್ರ ಖಡ್ಗ ನನ್ ಕೈಗೆ ಸೇರ್ತು, ಈಗೆಲ್ಲ ಅಧಿಕಾರ ನನ್ ಕೈಲೇ ಇದೆ ಅಂತ ಹಾರಾಡಿದ್ರೆ ಹೀಗೆ ಆಗೋದು. ಆದ್ರೂ ಅನುಭವ ಇರೋ ಅರವಿಂದ ಆಂಟಿಯಲ್ಲಿ ಈ ವಿಷಯದಲ್ಲಿ ABCDನೂ ಬರ್ದೇ ಇರೋ ಭಾಗ್ಯ ಹೇಳಿ. ಅದರಲ್ಲೇನಮ್ಮ ಇದೆ, ಮತ್ತೆ ಹೋಗಿ ಹೂ ತಂದ್ರೆ ಸರಿ ಆಗುತ್ತಲ್ಲ. ಅದಕ್ಕೆ ಯಾಕೆ ಎಲ್ರು ಇಷ್ಟೊಂದು ಮಾತಾಡ್ತಿದ್ದೀರಾ? ಇಲ್ಲೆಲ್ಲೂ ತಾವರೆ ಹೂ ಸಿಗಂಗಿಲ್ಲ ಬಿಡ್ರಿ. ಹೂ ಬೇಕು ಅಂದ್ರೆ ಸೀತಾಮನ್ ಗುಡಿ ಕೆರೆ ಹತ್ರ ಹೋಗ್ಬೇಕು ನೀವು. ತಾವರೆ ಹೂ ತರಬೇಕು ಅಂದ್ರ ಬಹಳ ಟೈಮ್ ಆಕೈತ್ರಿ. ಅದು ಅಲ್ದ ವಜ್ರದ ಖಡ್ಗ ಹಿಡಿಯೋ ಅವಕಾಶ ಅಂತೂ ಭಾಗ್ಯ ಅಮ್ಮಂದೈತಿ. ಅದಕ್ಕ ಅವರು ಸ್ವಯಂ ಹೋಗಿ ಆ ತಾವರೆ ಹೂ ತಗೊಂಡ್ಬರ್ಬೇಕು. ಅಮೃತಗಳಿಗೆ ನೋಡಿದ್ರ ಬಹಳ ಹತ್ರ ಬಂತು. ಈಗ ಹೊಂಟ್ರು ನೀವು ತಗೊಂಬರೋ ಅಷ್ಟೊತ್ತಿಗೆ ಅಮೃತಗಳಿಗೆ ಸಮಯ ಕಳೆದು ಹೋಗಿರ್ತದ. ಆಮೇಲೆ ಪೂಜೆ ಮಾಡಿದ್ರು ಅದು ಪೂರ್ತಿನ ಆಗಂಗಿಲ್ಲ, ಅದ್ರ ಫಲನೂ ಸಿಗಂಗಿಲ್ಲ ನಿಮ್ಗೆ. ಸರಿ ಹೋಯ್ತು. ನೀರಲ್ಲಿ ಮುಳುಗ್ತಿರೋನಿಗೆ ಹಿಡಿಯೋಕೆ ಒಂದ್ ಹುಳ್ಕಡ್ಡಿನೂ ಸಿಗ್ಲಿಲ್ಲ ಅನ್ನೋ ಹಾಗೆ ಈಗ ಈ ಪೂಜೆ ಸಂಪೂರ್ಣ ಮಾಡೋಕೆ ಎಳ್ಳಷ್ಟು ಅವಕಾಶ ಕೂಡ ಇಲ್ಲ ಅಂತಾಯ್ತು. ಭಾಗ್ಯ ಬಾಧ್ಯತೆ ತಗೊಳ್ಳಿ, ಎಲ್ಲ ಭಾರ ಹೊತ್ಕೋತಾಳೆ ಅಂತ ಇಷ್ಟು ದೊಡ್ಡ ಜವಾಬ್ದಾರಿನ ಭಾಗ್ಯಂಗ್ ಕೊಟ್ಟಿದ್ದೀರಲ್ಲ ಆಂಟಿ. ಪುರೋಹಿತರು ಹೇಳ್ದ ಹಾಗೆ ಈ ಪೂಜೆನ ಅರ್ಧದಲ್ಲೇ ಬಿಟ್ರೆ ಕುಟುಂಬಕ್ಕೆ ಅಪಾಯ ಅಲ್ವಾ ಆಂಟಿ? ಕರೆಕ್ಟ್ ಮನೀಷಾ. ಶುರು ಮಾಡಿರೋ ಪೂಜೆನ ಹೀಗೆ ಅರ್ಧದಲ್ಲೇ ಬಿಟ್ರೆ ಅಮ್ಮನವ್ರಿಗೆ ಕೋಪ ಬರಲ್ವಾ? ಈ ಭಾಗ್ಯ ನಂದನ್ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ನಂದನ್ ವಂಶದ ಭವಿಷ್ಯನೇ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಚಿಕ್ಕತ್ತೆ, ಮೊದ್ಲೇ ಈಗ ಏನ್ ಮಾಡೋದು ಅಂತ ಗೊತ್ತಾಗದೆ ಇರೋ ಪರಿಸ್ಥಿತಿಲಿದ್ದೀನಿ. ಈಗ ಕೂಡ ನಿಮ್ ಚುಚ್ಚು ಮಾತ್ ಯಾಕೆ? ಕನಿಷ್ಠ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕಾದ್ರೂ ಪ್ರಯತ್ನ ಮಾಡ್ಬೇಕಲ್ವಾ? ಯಾರು ಅರ್ಥ ಮಾಡ್ಕೋಬೇಕು ಭಾಗ್ಯ? ಹೇಳು ಭಾಗ್ಯ, ಯಾರು ಅರ್ಥ ಮಾಡ್ಕೋಬೇಕು? ಈ ಪೂಜೆ ಎಷ್ಟು ಶ್ರೇಷ್ಠ ಅಂತ ಗೊತ್ತಾ? ಇದನ್ನ ಪೂರ್ತಿ ಮಾಡದೆ ಹೋದ್ರೆ ಮನೆಗೆ ಎಷ್ಟು ದೋಷ ಆಗತ್ತೆ ಅಂತ ಪುರೋಹಿತರು ನಿನಗೆ ಗಿಣಿಗ್ ಹೇಳ್ದಾಗ ಹೇಳಿದ್ರು. ಎಲ್ಲ ಮಾಡ್ಬಿಡ್ತೀನಿ, ಅದ್ಭುತವಾಗಿ ನಡೆಸ್ಕೊಡ್ತೀನಿ ಅಂತ ತಲೆ ಅಲ್ಲಾಡ್ಸಿ ಇವಾಗ ಎಲ್ಲರೂ ತಲೆ ತಗ್ಸೋ ಅಂತ ಕೆಲ್ಸ ಮಾಡಿದ್ಯಾ? ಕಂಟ್ರೋಲ್ ಯುವರ್ ಸೆಲ್ಫ್ ಅರವಿಂದ. ಆಗ ಹೋಗಿರೋದಕ್ಕೆ ಇವಾಗ ಏನ್ ಮಾಡ್ಬೇಕು ಹೇಳು? ಇದನ್ನ ನೀವೆಲ್ಲರೂ ಸುಲಭವಾಗಿ ಬಿಟ್ಟ ಹಾಗೆ ನಾನ್ ಬಿಡಕ್ಕಾಗಲ್ಲಪ್ಪ. ಪ್ರತಿ ವರ್ಷನೂ ಎಷ್ಟೋ ನಿಷ್ಠೆ ನಿಯಮಗಳಿಂದ ಶ್ರದ್ಧೆಯಿಂದ ಮಾಡ್ತಾ ಇರೋ ಪೂಜೆ ಇದು.
ಇಷ್ಟು ವರ್ಷ ಕೂಡ ಯಾವುದೇ ರೀತಿ ಅಪಶ್ರುತಿ ನಡೀತಿರೋ ಹಾಗೆ ಆಚರಿಸ್ತಾ ಇರುವಂತ ಪೂಜೆ ಇದು. ಅಮ್ಮ ಅವರಿಗೆ ಕೋಪ ಬರ್ತಾ ಇರೋ ಹಾಗೆ ಅತಿ ಜಾಗೃತೆಯಿಂದ ಆಚರಿಸ್ತಾ ಇರೋ ಪೂಜೆ ಇದು. ಒಂದಿನದಲ್ಲೇ ನಂದನ್ ಕುಟುಂಬದಲ್ಲಿ ನಡೆಯೋ ಅತಿ ಮುಖ್ಯವಾದ ಪೂಜೆನ ಬೆಲೆ ಬಾಳ್ತಾ ಇರೋ ಹಾಗೆ ಮಾಡ್ಬಿಟ್ಲು. ಆ ಪೂಜೆ ಫಲನ ನಂದನ್ ಕುಟುಂಬಕ್ಕೆ ಸಿಗದೇ ಇರೋ ಹಾಗೆ ಮಾಡ್ಬಿಟ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಚಪ್ಪಾಳೆ ಹೊಡಿಬೇಕು, ಕೈ ಎತ್ತಿ ಮುಗಿಬೇಕು, ಅರ್ಥನೇ ಆಗ್ತಾ ಇಲ್ಲ ಭಾಗ್ಯ. ಮಾಮ್, ಈಗ ನಡೆದಿದ್ದೇನೋ ನಡೀತು. ಈಗ ಅದ್ರ ಬಗ್ಗೆ ಮಾತಾಡೋದ್ರಿಂದ, ಹೀಗೆಲ್ಲ ಬಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಲ್ವಾ? ಪ್ರಯೋಜನ ಇದೆಯಾ ಇಲ್ವಾ ಅನ್ನೋದು ಪಕ್ಕಕ್ಕಿಡು ಮಿತ್ರ. ಆದ್ರೆ ಒಂದ್ ಪದ್ಧತಿ ಪ್ರಕಾರ ನಡಿಬೇಕಾಗಿರೋ ಪ್ರಕ್ರಿಯೆನ ಸ್ವಲ್ಪನೂ ಶ್ರದ್ಧೆ ಇಲ್ಲದೆ ನಿರ್ಲಕ್ಷ್ಯತೆಯಿಂದ ಪೂರ್ತಿ ಹಾಳು ಮಾಡ್ಬಿಟ್ಲು. ಎಷ್ಟೋ ಪವಿತ್ರವಾಗಿ ಮಾಡ್ಬೇಕಾಗಿದ್ದ ಪೂಜೆನ ಅಪವಿತ್ರ ಆಗೋ ಹಾಗೆ ಮಾಡಿದ್ಲು. ಪೂಜೆನ ಅಪೂರ್ಣವಾಗಿ ನಿಲ್ಲೋ ರೀತಿ ಮಾಡಿದ್ಲು. ಅದಕ್ ಒಂದ್ ಮಾತು ಕೂಡ ಹೇಳ್ದೆ ಹೋದ್ರೆ ಅವಳು ಮಾಡಿರೋದು ತಪ್ಪು ಅಂತ ಅವಳಿಗೆ ಹೇಗೆ ಅರ್ಥ ಆಗತ್ತೆ? ನೋಡಮ್ಮ ಭಾಗ್ಯ, ನೀನ್ ಸರಿಯಾಗಿ ಮಾಡಬಹುದು ಅಂತ ನಿಂಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ನೀನ್ ಎಷ್ಟು ಹುಷಾರಾಗಿರ್ಬೇಕು, ತೀರಾ ಇಷ್ಟು ನಿರ್ಲಕ್ಷ್ಯ ಆದ್ರೆ ಹೇಗೆ? ಅವಳಿಗೆ ನೆಗ್ಲೆಕ್ಟ್ ಮಾಡೋದು, ತನಗ್ ಬೇಕಾದಂಗ್ ಮಾಡೋದು ಹೊಸ್ತೇನಲ್ವಲ್ಲ ಅತ್ತೆ. ಈಗ ಆ ಹೂವನ್ನೆಲ್ಲ ಯಾರು ತರ್ತಾರೆ? ಈ ಪೂಜೆನ ಯಾರು ಪೂರ್ತಿ ಮಾಡ್ತಾರೆ? ನಾನೇ ಪೂರ್ತಿ ಮಾಡ್ತೀನಿ. ನಾನೇ ಹೋಗಿ ಆ ಹೂನ ತರ್ತೀನಿ. ಅದೀಗ ಕಷ್ಟನ ಇದ್ಬಿಡ್ರಿ. ಎಷ್ಟೇ ಕಷ್ಟ ಆದ್ರೂ ನಾನೇ ಹೋಗಿ ಆ ಹೂನ ತರ್ತೀನಿ. ಅದ್ ಎಷ್ಟೇ ದೂರ ಇದ್ರೂ ಕೂಡ ಅಮೃತಗಳಿಗೆ ಸಮಯಕ್ಕೆ ಆ ಹೂನ ತಂದೆ ತರ್ತೀನಿ. ಶಭಾಷ್ ಭಾಗ್ಯ, ಶಭಾಷ್. ಆಗಲ್ಲ ಮಾಡಲ್ಲ ಅನ್ನೋ ಮಾತಿನ ಮಧ್ಯ ಆಗುತ್ತೆ ನಾನು ಮಾಡ್ತೀನಿ ಅನ್ನೋ ಮಾತು ಕೇಳೋಕೆ ತುಂಬಾನೇ ಖುಷಿ ಆಗ್ತಿದೆ ನನಗೆ. ದಿನ ಮುಳುಗೋ ಸೂರ್ಯ ಕೂಡ ಬೆಳಿಗ್ಗೆ ಮತ್ತೆ ಹುಡ್ತಾನೆ. ಉದುರು ಹೋಗೋ ಮರದೆಲೆ ಕೂಡ ಮತ್ತೆ ಹೊಸ ಚಿಗುರನ್ನೇ ಚಿಗುರಿಸುತ್ತೆ. ಹಾಗೇನೆ ನಿನಗಿರೋ ಜವಾಬ್ದಾರಿ ನಿನಗೆ ತುಂಬಾ ಶಕ್ತಿ ಕೊಡುತ್ತಮ್ಮ. ಸಂಕಲ್ಪ ಮಾಡಿ ಹೆಜ್ಜೆ ಮುಂದೆ ಇಟ್ರೆ ಸಾಧನೆ ಮಾಡೋ ಶಕ್ತಿ ಬಂದೇ ಬರುತ್ತೆ. ಹೊರಡಮ್ಮ ಭಾಗ್ಯ. ಅತ್ತೆ, ನಂದನ್ ವಂಶಕ್ಕೆ ಯಾವ ರೀತಿ ಅಪಚಾರನೂ ಆಗೋಕ್ ಬಿಡಲ್ಲ. ಈ ಪೂಜಾ ಫಲ ನಂದನ್ ವಂಶಕ್ಕೆ ಸಿಕ್ಕೇ ಸಿಗುತ್ತೆ. ಈಗ್ಲೇ ಹೋಗ್ ಬರ್ತೀನಿ. ನಿಲ್ಲು ಭಾಗ್ಯ. ಮಿತ್ರ, ಭಾಗ್ಯನ್ ಜೊತೆ ನೀನು ಹೋಗು. ಏನೋ ಯೋಚನೆ ಮಾಡ್ತಾ ಇದೀಯಾ? ಹೋಗು. ಸರಿ ತಾತ. ಹೋಗ್ಬಾರಮ್ಮ. ಹೇಗಿದೆಯಾ? ಪರವಾಗಿಲ್ಲ, ಏನೋ ಇದ್ದೀನಿ. ಸಿಗು ಅಂತ ಕಾಲ್ ಮಾಡಿದ್ದೆ. ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಅದಕ್ಕೆ. ಅದೇ ಆಗಿರುತ್ತೆ ಅನ್ಕೊಂಡೆ. ಒಂದು ನಿಮಿಷ. ನೋಡು, ಇಷ್ಟು ವರ್ಷ ನಿನಗೆ ಯಾವುದೇ ಕಷ್ಟ ಬರ್ದೇ ಇರೋ ರೀತಿ ನೋಡಿಕೊಂಡೆ. ಇನ್ನು ಮುಂದೆ ಕೂಡ ನಾನೇ ನಿನ್ನ ನೋಡ್ಕೋತೀನಿ. ನಿನಗೇನಾಗೋಗುತ್ತೆ ಅನ್ನೋ ಭಯ ನಿನಗೆ ಬೇಡ. ನಿನಗೆ ಯಾವಾಗ ಏನೇ ಬೇಕಾದರೂ ಕೇಳೋದಕ್ಕೆ ಒಂಚೂರು ಸಂಕೋಚ ಪಡಬೇಡ. ಅರ್ಥ ಆಯ್ತಾ?
ಮಿತ್ರ ಅವ್ರೆ, ಇನ್ನೂ ಸ್ವಲ್ಪ ಬೇಗ ಹೋಗ್ತೀರಾ? ಹೇಗಾದ್ರೂ ಆ ಅಮೃತಗಳಿಗೆ ಮುಗಿಯೋದ್ರಲ್ಲಿ ಆ ಹೂನ ತಗೊಂಡ್ ಹೋಗ್ಬೇಕು. ಭಾಗ್ಯ, ಡೋಂಟ್ ವರಿ. ನಾವು ಹೇಗಾದ್ರೂ ಟೈಮಿಗೆ ಸೀತಮ್ಮನ ಗುಡಿ ಕೆರೆಗೆ ಹೋಗಿ ಆನ್ ಟೈಮ್ ಹೂ ತಗೊಂಡು ಹೋಗೋಣ. ಯೋಚನೆ ಮಾಡ್ಬೇಡ, ಸರಿನಾ? ಮಿತ್ರ ಅವ್ರೆ, ಅಲ್ಲಿ ಕಾರ್ ನಿಲ್ಸಿ. ಅಣ್ಣ, ಇಲ್ಲಿ ಸೀತಮ್ಮನ್ ಗುಡಿ ಕೆರೆ ಎಲ್ಲಿದೆ? ಹಿಂಗ ಎಡಗಡೆ ಹೋಗ್ರಿ. 5 ಕಿಲೋಮೀಟರ್ ಹೋದ್ಮೇಲೆ ಅಲ್ಲಿ ಭಾಗ್ಯವಾಡಿ ಅಂತ ಒಂದು ಊರ್ ಸಿಗ್ತೈತ್ರಿ. ಅಲ್ಲಿ ಬಲ್ಗಡೆ ಒಂದ್ ದಾರಿ ಇದೆ ರೀ. ಹಂಗ 10 ಕಿಲೋಮೀಟರ್ ಹೋದ್ರೆ ಸೀತಮ್ಮನ್ ಗುಡಿ ಅಲ್ಲಿ ಸಿಗ್ತೈತ್ ನೋಡ್ರಿ. ಮಾವ ಏನು ಇಲ್ಲಿದಾರಲ್ಲ? ಮಾವ ದೇವಸ್ಥಾನದಲ್ಲಿ ಇರೋದ್ ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಮತ್ತೊಬ್ರು ಯಾರು? ತುಂಬಾ ಥ್ಯಾಂಕ್ಸ್ ಅಣ್ಣ. ಆಯ್ತಕ್ಕಾರ. ಮಿತ್ರ ಅವ್ರೆ, ಈಗ ಹೇಗ್ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ, ಹೋಗೋಣ ಬನ್ನಿ. ಭಾಗ್ಯ, ಏನ್ ನೋಡ್ತಿದ್ಯಾ? ಏನು ಇಲ್ಲ ಮಿತ್ರ ಅವ್ರೆ. ಅಲ್ಲಿದ್ದೋರು ಯಾರು? ಅವ್ರಿಗೋಸ್ಕರ ಮಾವ ಯಾಕೆ ಬಂದಿದ್ರು? ಏನಾಂಟಿ ಹೀಗಾಯ್ತು? ನೀನೇನು ಚಿಂತೆ ಮಾಡ್ಬೇಡ ಮನೀಷಾ. ಭಾಗ್ಯ ಯಾವ ಪರಿಸ್ಥಿತಿಯಲ್ಲೂ ಅಮೃತಗಳಿಗೆ ಒಳಗೆ ಹೂ ತರೋದಿಕ್ಕಾಗಲ್ಲ. ಇವಾಗ ಪ್ರಾಬ್ಲಮ್ ಹೂ ಅಲ್ಲ ಆಂಟಿ, ಮಿತ್ರ. ಈಗ ಹೂ ಕಾಣಿಸ್ತಾ ಇದ್ರೆ ಭಾಗ್ಯನ ಬೈತಾರೆ, ಬಾಯಿಗೆ ಬಂದಿದ್ದು ಹೇಳಿ ಸಾಯೋ ಹಾಗೆ ಚುಚ್ತಾರೆ ಅಂತ ಖುಷಿಯಾಗಿದ್ದೆ ನಾನು. ಪೂಜೆ ನಿಂತು ಹೋದ್ರೆ ಜೀವನ ಪೂರ್ತಿ ಭಾಗ್ಯ ಲೈಫಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಗತ್ತೆ ಅಂತ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಹೂ ತಗೊಂಡ್ ಬರ್ತೀನಿ, ಪೂಜೆ ಪೂರ್ತಿ ಮಾಡ್ತೀನಿ ಅಂತ ಏನೋ ಸೂಪರ್ ವುಮನ್ ತರ ಭಾಗ್ಯ ಹೋಗಿದ್ದಾಳೆ. ಅವಳ ಜೊತೆಗೆ ಪಿಕ್ನಿಕ್ಗೆ ಕಳಿಸಿದಾಗ ಮಿತ್ರನ್ನು ಅವಳ ಜೊತೆ ಕಳ್ಸಿದ್ದಾರೆ. ಇವಾಗ ಹೂ ಕಳ್ತನ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದ್ನೋ ಇಲ್ಲ ನನ್ನ ಹೊಂಡ ನಾನೇ ತೋಡ್ಕೊಂಡ ನನಗೆ ಅರ್ಥ ಆಗ್ತಿಲ್ಲ. ಇವಾಗ ಭಾಗ್ಯ ಜೊತೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಮಿತ್ರಗೆ ಭಾಗ್ಯ ಮೇಲೆ ಸಿಕ್ಕಾಪಟ್ಟೆ ಕರುಣೆ, ದಯೆ, ಸ್ನೇಹ, ಪ್ರೀತಿ ಎಲ್ಲ ಹುಟ್ಬಿಡತ್ತೆ. ತಿರುಗ್ ಬರೋ ಅಷ್ಟರಲ್ಲಿ ಯಾವ ಥರ ಎಮೋಷನ್ಸ್ ಅಲ್ಲಿ ಬರ್ತಾನೋ ಅಂತ ತುಂಬಾ ಭಯ ಆಗ್ತಿದೆ ಆಂಟಿ. ನನ್ಗೆ ನಿನ್ ನೋವು ಅರ್ಥ ಆಗ್ತಿದೆ ಮನೀಷಾ. ನಮ್ ಕೆಲ್ಸ ಸಕ್ಸಸ್ ಆಯ್ತು, ಆದ್ರೂ ನಮ್ ಬೆರಳಿಂದ ನಾವೇ ಕಣ್ಚುಚ್ಕೊಂಡಂಗಾಯ್ತು. ನೋಡೋಣ ವಾಪಸ್ ಬರೋದ್ರಲ್ಲಿ ಮಿತ್ರನ್ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಬಾ, ನಾವೀಗೆ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರೆ ಡೌಟ್ ಬರುತ್ತೆ. ಬಾ. ಈ ಕಡೆ ಇದೇ ರೂಟು, ಲೆಫ್ಟ್ ತಗೊಳ್ಳಿ. ಇಲ್ಲಿಂದ ದಾರಿ ಇಲ್ವಲ್ಲ ಭಾಗ್ಯ? ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕು ಮಿತ್ರ ಅವ್ರೆ. ಸರಿ ನಡಿ. ಮಿತ್ರ ಅವ್ರೆ, ಈ ದಾರಿಲ್ ಜಾಸ್ತಿ ಕಲ್ಲು ಮುಳ್ಳಿದೆ, ನಿಮಗ್ ಕಷ್ಟ ಆಗತ್ತೆ. ನೀವಿಲ್ಲೇ ಇರಿ, ನಾನೇ ಹೋಗ್ತರ್ತೀನಿ. ಭಾಗ್ಯ, ನೀನು ಒಬ್ಬಳನ್ನೇ ಹೇಗೆ ಕಳ್ಸೋದು? ನಡಿ, ನಾನು ಬರ್ತೀನಿ. ಮಿತ್ರ ಅವ್ರೆ, ಅಲ್ಲಿ ಹುಷಾರು.
ಭಾಗ್ಯ ನೀನ್ ಇಲ್ಲೇ ಇರೋ, ನಾನು ಹೋಗಿ ಹೂ ತರ್ತೀನಿ. ಮಿತ್ರ ಅವ್ರೆ, ಒಂದ್ ನಿಮಿಷ. ಆ ಪುರೋಹಿತರು ಏನ್ ಹೇಳಿದ್ರು ಅಂತ ಮರ್ತ್ಬಿಟ್ರಾ? ಈ ಪೂಜೆಗೆ ಸಂಬಂಧಪಟ್ಟಿರೋ ಪ್ರತಿ ಕೆಲ್ಸ ನನ್ನಿಂದನೇ ಆಗ್ಬೇಕಂತೆ. ಇಲ್ದೇ ಇದ್ರೆ ಪೂಜಾ ಫಲ ಸಿಗಲ್ಲ. ದಯವಿಟ್ಟು ನನ್ ಮಾತ್ ಕೇಳಿ. ಅದ್ ಹಾಗಲ್ಲ ಭಾಗ್ಯ. ನಾನೇ ಹೋಗ್ ತರ್ತೀನಿ. ಸರಿ, ಹುಷಾರ್. ಭಾಗ್ಯ, ಅರವಿಂದಮ್ಮ, ಅಮೃತಗಳಿಗೆ ಸಮಯ ಹತ್ರ ಬರ್ತಿದೆ. ಆ ಸಮಯದೊಳಗೇನೆ ಪೂಜೆನ ಮುಗಿಸ್ಬೇಕಾಗತ್ತೆ. ಅಮೃತಗಳಿಗೆ ಮುಗಿದೋದ್ರೆ ಇನ್ನು ನಾವೇನ್ ಮಾಡಿದ್ರು ಪ್ರಯೋಜನ ಇರೋದಿಲ್ಲ. ಏ ವಿವೇಕ್, ಮಿತ್ರ ಭಾಗ್ಯ ಎಲ್ಲಿದಾರೋ ಒಂದ್ಸಲಿ ಫೋನ್ ಮಾಡಿ ಕೇಳು. ಆಗ್ಲೇ 3-4 ಸರಿ ಟ್ರೈ ಮಾಡಿದ್ದೀನಿ ಅಜ್ಜಿ. ಅಲ್ಲಿ ಸಿಗ್ನಲ್ ಇಲ್ಲ ಅನ್ಸುತ್ತೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ.